ಅತ್ಯಂತ ಶ್ರೇಷ್ಠವಾದಂಥ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತಾದಿಗಳಿಗೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು, ಶುಭ ಆಶೀರ್ವಾದವನ್ನು ಹೇಳಿ ಬಹಳ ಅದ್ಭುತವಾಗಿರುವಂಥ ಇಂದಿನ ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತು ನಾವು 2ನೇ ದಿವಸಕ್ಕೆ ಪಾದಾರ್ಪಣೆಯನ್ನು ಮಾಡಿರುವಂಥದ್ದು. ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಮೂಡಿ ಬಂದಿರುವಂಥದ್ದು. ಇವತ್ತು ಮಕರ ಸಂಕ್ರಮಣ, ಪೂಜ್ಯ ಗುರುಗಳ 2ನೇ ದಿನದ ತೊಟ್ಟಿಲ ಮಹೋತ್ಸವ, ಪುರಾಣ, ತಾಯಿಯವರ ಪ್ರವಚನ, ನಮ್ಮ ಕಲಾ ಬಳಗದವರು ಹಾಡಿರುವಂಥ ಜೋಗುಳ ಪದ್ಯ ಜೊತೆಗೆ ಇವತ್ತು ಈ ವೇದಿಕೆ ಮೇಲೆ ಆಗಮಿಸಿ ಬಹಳ ಅದ್ಭುತವಾಗಿರುವಂಥ ವಿಚಾರಗಳು, ಮಾತುಗಳು, ಇತಿಹಾಸವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿರುವಂಥ ಕುಮಾರಿ ಅಮೂಲ್ಯ ಹಿರೇಮಠ್ ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ಈ ವೇದಿಕೆ ಮೇಲೆ ಈ ಪೀಠದ ಪರಂಪರೆಯ ಕಾರ್ಯಕ್ರಮಕ್ಕೆ ಸಮರ್ಪಣೆಯನ್ನು ಮಾಡಿರುವಂಥದ್ದು. ಬಹುಶಃ ನನಗೆ ಆಕೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನೇ ದಿಗ್ಭ್ರಮೆ ಆಗಿಬಿಟ್ಟೆ. ಕಾರಣ, ಆಕಿನ ವಯಸ್ಸಿರುವುದು ಎಷ್ಟು, ಆಕಿನಲ್ಲಿ ಆ ಅನುಭವದ ವಿಚಾರಗಳು ತುಂಬಿರ್ತಕ್ಕಂಥದ್ದು ಎಷ್ಟು ಅನ್ನುವಂಥದ್ದು. ಬಹುಶಃ ಆಕೆ ಯಾರು ಅನ್ನೋದು ಭಾಳ ಮಂದಿ ಗೊತ್ತಿರಲಿಕ್ಕಿಲ್ಲ. ನಮ್ಮ ದೊಡ್ಡ ಅಣ್ಣನ ಮಗಳಾಕಿ. ಆಕೆ ಹುಟ್ಟದಂಥ ಸಂದರ್ಭದಲ್ಲಿ ಒಂದು ಪುನರ್ಜನ್ಮ ಆಯಿತು ಆಕೆಗೆ. ಆಕೆ ಹುಟ್ಟಿದ ನಂತರ ಅಣ್ಣವ್ರ ಮದುವೆಯಾಗಿ 1 ವರ್ಷದಾಗ ಆಕಿನ ಜನ್ಮ ಆಯಿತು. ಆದ ನಂತರ ಅದು ಮೊದಲನೇ ಮಗಳು ಅಂದ ಕೂಡಲೇ ಎಲ್ಲರೂ ಜಿಡ್ಗಾ ಜಾತ್ರೆ ಕರ್ಕೊಂಬಂದಾಗ ಎಲ್ಲರೂ ಭಾಳ ಮುದ್ದು ಮಾಡಿ ಆಕೆಗೆ ಒಬ್ಬರಿಂದ ಒಬ್ಬರು ಎತ್ಕೊಂಡು ಏನಿಲ್ಲ ಅಂದರೆ ಒಂದು 2-3 ಸಾವಿರ ಮಂದಿ ಎತ್ಕೊಂಡಿರ್ಬೇಕು. ಸಣ್ಣ ಕೂಸ ಎತ್ಕೊಂಡು ಎಲ್ಲರೂ ಆಕೆಗೆ ಪ್ರೀತಿಸುವಂಥದ್ದು, ಮುದ್ದು ಕೊಡೋದು, ಇದೆಲ್ಲ ನೋಡಿದಾಗ ಅದು ಏನಾಗ್ಬಿಡ್ತಂದ್ರೆ ಈ ಸಣ್ಣ ಕೂಸಿಗೆ ಅದು ಚೆಸ್ಟ್ ಇನ್ಫೆಕ್ಷನ್ ಅಂದರೆ ಹೃದಯದ ಇನ್ಫೆಕ್ಷನ್ ಆಗಿಬಿಡ್ತು. ಹಾಗೆ ಗುಲ್ಬರ್ಗ ಮನೆಗೆ ಹೋಗೋ ತಡ ಇಲ್ಲ, ಆಕಿನ ಪ್ರಾಣನೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಆಕೆಗೆ ಆ ಇನ್ಫೆಕ್ಷನ್ ಜಾಸ್ತಿ ಆಯಿತು. ದವಾಖಾನೆಗೆ ಕರ್ಕೊಂಡು ಹೋದರು, ಎಲ್ಲ ಆಯಿತು. ನಾನೇ ಹೋಗೋದ್ರೊಳಗಡೆ ನಮ್ಮ ತಾಯಿಯವರು ಮನೆಯಿಂದ ಆಕೆಗೆ ಎತ್ಕೊಂಡು ದೇವಸ್ಥಾನದಾಗ ಒಯ್ದು ಒಂದಿಷ್ಟು ತೀರ್ಥ ಆದರೂ ಹಾಕಿದ್ರೆ ಆಕೆ ಉಳಿತಾಳ ಅಂತ ತಿಳ್ಕೊಂಡು ಅಳ್ಕೊಂತು ಈಕೆನ ಎತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದರು. ನಾನು ಅಷ್ಟರೊಳಗಡೆ ಗುಲ್ಬರ್ಗ ಮಠಕ್ಕೆ ಪ್ರವೇಶ ಮಾಡಿ ಇವರೆಲ್ಲ ಅಳೋದು ಕರೆಯೋದು ನೋಡಿದಾಗ ಏನಾಯಿತು ಅಂತ ನೋಡಿದಾಗ ಇಲ್ಲ, ಈ ಥರ ಆಗೈತಿ. ಆಕೆಗೆ ಯಾವುದೇ ರೀತಿ ಆ ಕಣ್ಣು ಬೆಳಗ್ಗೆ ಮಾಡಿ ಏನೋ ಶರೀರದ ಯಾವುದೇ ಅಂಗಗಳು ಒಂದು ಸ್ವಲ್ಪ ಅಳಗಾಡ್ತಾ ಇಲ್ಲ, ಆದರೆ ಹಿಂಗಾಗಿದೆ ಏನಿದು ಅಂತ ತಿಳ್ಕೊಂಡು ಭಾಳ ದುಃಖ ಮಾಡುವಂಥ ಸಂದರ್ಭದಲ್ಲಿ ನಾನೇ ಕರ್ಕೊಂಡು ದವಾಖಾನೆಗೆ ಹೋಯ್ದೆ. ದವಾಖಾನೆ ಒಳಗಡೆ ಎಲ್ಲ ಡಾಕ್ಟ್ರುಗಳು ನೋಡಿದ್ರು, ಎಲ್ಲ ಆಯಿತು. ಹೈದರಾಬಾದ್ ಡಾಕ್ಟ್ರು, ಮುಂಬೈ ಡಾಕ್ಟ್ರು, ಬೆಂಗಳೂರು ಡಾಕ್ಟ್ರು ಎಲ್ಲರಿಗೂ ಕೇಳಿದಾಗ ಅವ್ರು ಹೇಳಿದ್ರು ಅದೆಲ್ಲ ರಿಪೋರ್ಟ್ ನೋಡಿ ಇನ್ನು ಎಲ್ಲ ಆಕೆಗೆ ಉಪಚಾರವನ್ನು ಏನು ಮಾಡಬೇಕಾಗಿತ್ತು ಎಲ್ಲ ಆಯಿತು. ಆದರೆ ಈಗ ಆಕೆಗೆ ಉಳಿಸ್ಕೊಳ್ಳುವಂಥ ಒಂದು ಶಕ್ತಿ ಯಾವ ವೈದ್ಯರ ಬಳಿ ಇಲ್ಲ. ಇನ್ನೇನಾದರೂ ದೇವ್ರ ಆಕಿನ ಮೇಲೆ ಕಣ್ಣು ತೆರೆದ್ರೆ ಮಾತ್ರ ಆಕೆ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಹೇಳಿದೆ, ಡಾಕ್ಟ್ರುಗಳಂದರು ಇಲ್ಲ, ಇನ್ನೇನು ಆಕೆ ಉಳಿಯುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಗುರುಗಳ ಇಚ್ಛೆ, ಗುರುಗಳಿಗೆ ಆಕಿನ ಸೇವೆ, ಆಕಿನ ಒಂದು ಏನು ಅವಶ್ಯಕತೆ ಇತ್ತು ಅಂತಂದರೆ ಗುರುಗಳು ರಕ್ಷಣೆ ಮಾಡ್ತಾರೆ, ಇಲ್ಲಾದರೆ ಅವ್ರ ಪಾದಕ್ಕೆ ಕರ್ಕೊಂಡು ಬಿಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ, ಗುರುಗಳ ಗದ್ದಿಗೆ ಪ್ರಸಾದ ಹಚ್ಚಿರಿ ಅಂತೇಳಿ ಹೇಳಿದಾಗ ನಾನೇ ಹೋಗಿ ಖುದ್ದು ಆ ಪ್ರಸಾದವನ್ನು ಹಚ್ಚಿ ಡಾಕ್ಟ್ರ್ ಅಂದರು ಸುಮ್ಮನೆ ಇಲ್ಲಿ ಇಟ್ಕೊಳ್ಳೋದೇನದ ಹೈದರಾಬಾದ್ ಕಡೆ ಒಯ್ಯಿರಿ ಅಂತ ಹೇಳಿದ್ರು. ಹೈದರಾಬಾದ್ ಮಧ್ಯರಾತ್ರಿ 2 ಗಂಟೆಗೆ ಕರ್ಕೊಂಡು ಹೋಗಿ ದವಾಖಾನೆ ಒಳಗಡೆ ಅಡ್ಮಿಟ್ ಮಾಡಿದಾಗ ಅಲ್ಲಿ ಹೋಗಿ ಮಧ್ಯರಾತ್ರಿ ಅಡ್ಮಿಟ್ ಮಾಡಿದೆವು.
ಬೆಳಗ್ಗೆ 9 ಗಂಟೆಗೆ ಡಾಕ್ಟ್ರು ಹೊರಗೆ ಬಂದು ಹೇಳಿದ್ರು, ಇಲ್ಲ ನಿಮ್ಮ ಏನು ತಂದಿರುವಂಥ ಕೂಸಿದೆ ಅದು ಭಾಳ ಚೇತರಿಸ್ಕೊಂಡಿದೆ, ಅವ್ರ ತಾಯಿ ಕಳಿಸ್ರಿ ಎದೆ ಹಾಲು ಕುಡ್ಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮುಂದೆ ಅವ್ರ ತಾಯಿ ಬಂದು ಎಲ್ಲ ಇತ್ತು. 3-4 ದಿವಸದಾಗ ಸಂಪೂರ್ಣವಾಗಿ ಆರಾಮಾದಳು. ಆರಾಮಾದ ನಂತರ ಆಕಿನ ಈ ಒಂದು ಜೀವನ ಪ್ರಾರಂಭ ಆಯಿತು. ಆಕೆ ಹುಟ್ಟಿದಂಥ ಸಂದರ್ಭದಲ್ಲಿ ಭಾಳ ಜನ ಆ ಹೆಸರು ಇಡ್ರಿ ಈ ಹೆಸರು ಇಡ್ರಿ ಅಂತ ಹೇಳಿದ್ರು. ನಾನು ಒಂದು ಹೆಸರು ಹೇಳಿದೆ, ಯಾವ ಹೆಸರು ಬೇಡ, ಅಮೂಲ್ಯ ಅಂತ ಹೆಸರು ಇಡ್ರಿ ಅಂತ. ಬಹುಶಃ ನಾ ಹೆಸರು ಇಟ್ಟಿದ್ದ ತಕ್ಕ ಆಕಿ ಅಮೂಲ್ಯವಾದಂಥ ಶಕ್ತಿಯನ್ನು, ಆ ಜ್ಞಾನವನ್ನು ಹೊಂದಿರತಕ್ಕಂಥ ಭಾಳ ಅದ್ಭುತವಾಗಿರುವಂಥ ಮಾತುಗಳನ್ನು ಈ ವೇದಿಕೆಗೆ ನೀಡಿರ್ತಕ್ಕಂಥದ್ದು ಭಾಳ ಖುಷಿ ಆಯಿತು. ಬಹುಶಃ ಆಕಿನ ವಯಸ್ಸಿಗೆ ಮೀರಿ ಆಕೆ ಪಡ್ಕೊಂಡಿರುವಂಥ ಜ್ಞಾನ, ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಕೇಳಿದ್ರೆ ಸಿದ್ದರಾಮ ಶಿವಯೋಗಿಗಳು ಕೊಟ್ಟಿರುವಂಥ ಪುನರ್ಜನ್ಮನೇ ಆಕೆಗೆ ಇದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ನಡೆದು ಬಂತು. ಇವತ್ತು ಮಕರ ಸಂಕ್ರಾಂತಿ. ಎಲ್ಲರೂ ಬಂದು ಎಷ್ಟು ಭಕ್ತಿಯಿಂದ ಗುರುಗಳಿಗೆ ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥ ಒಂದು ಆ ಪದ್ಧತಿ ಪರಂಪರೆ ಏನಿದೆ, ಎಲ್ಲರೂ ಬಂದು ನನಗೇನು ಹೇಳ್ತಿದ್ರು ಅಂದರೆ, ಎಳ್ಳು ಬೆಲ್ಲ ತಗೊಂಡು ನೀವು ಎಳ್ಳು ಬೆಲ್ಲದಂಗೆ ಇರೋನು, ಎಳ್ಳು ಬೆಲ್ಲದಂಗೆ ಇರೋನು ಅನ್ನುವಂಥ ಮಾತನ್ನು ಹೇಳಿ ಆ ಕೊಡುವಂಥ ಸಂದರ್ಭವನ್ನು ನೋಡಿದಾಗ ನಾನು ಹೇಳಿದೆ, ಇದು ಹಬ್ಬದ ಸಾಂಕೇತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಎಳ್ಳು ಬೆಲ್ಲ. ಆದರೆ ಯಲ್ಲಾಲಿಂಗ ಪ್ರಭುಗಳು ಯಾವತ್ತು ಈ ಮಠ ಸ್ಥಾಪನೆ ಮಾಡಿ ಆ ಭಕ್ತರಿಗೆ ಈ ಮಠದ ಅಂಗಳದಲ್ಲಿ ಪ್ರವೇಶವನ್ನು ಮಾಡಿದ್ರು, ಅವತ್ತೇ ಯಲ್ಲಾಲಿಂಗಪ್ಪ ಭಕ್ತರಿಗೂ ಮತ್ತು ಗುರುಗಳಿಗೂ ಎಳ್ಳು ಬೆಲ್ಲದ ಸಂಬಂಧವನ್ನು ಮಾಡಿಕೊಂಡಿದ್ದಾರೆ. ಅಂದಿನಿಂದನೇ ಸಂಕ್ರಮಣ ಪ್ರಾರಂಭ ಆಗಿದೆ. ಈ ಮಠದ ಸಿಹಿ ನಿಮ್ಗೆ ಹತ್ತದೇ ಇದ್ದರೆ ನೀವು ಇಷ್ಟೊಂದು ಜನ ಇಷ್ಟು ಮಧ್ಯರಾತ್ರಿಯಲ್ಲಿ ಬಂದು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಂಕ್ರಾಂತಿ ಇವತ್ತು ಏನು ಮಹಾಮಠದ ಅಂಗಳದಲ್ಲಿ ನಾವು ಏನು ಕುಂತು ಇವತ್ತು ಕೈಲಾಸದಲ್ಲಿ ಸಂಕ್ರಮಣವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ಹೇಳುವಂಥ ವಿಚಾರವನ್ನು ನೀವೆಲ್ಲರೂ ಬರೆದಿಟ್ಕೋರಿ. ಮಕರ ಸಂಕ್ರಾಂತಿ ಈ ಮಠದ ಅಂಗಳದಲ್ಲಿ ಇವತ್ತು ಯಾರ್ಯಾರು ಆಚರಣೆ ಮಾಡಿದ್ದಾರೆ, ಬರು ಸಂಕ್ರಮಣದ ಒಳಗಡೆ ಎಲ್ಲ ಭಕ್ತರ ಭವಿಷ್ಯವನ್ನೇ ಬದಲಾವಣೆ ಆಗ್ತಕ್ಕಂಥ ಆಶೀರ್ವಾದ ಆ ಗುರುಗಳು ಮಾಡ್ತಾರೆ. ಅಂಥ ದಿವ್ಯವಾದಂಥ ಶಕ್ತಿ ಗುರುಗಳಲ್ಲಿ ಇರುವುದರಿಂದ ನಾನು ಹೋದ್ಸಲ ಸಂಕ್ರಮಣ ದಿನ ಜಿಡ್ಗಾದಲ್ಲಿದ್ದೆ. ಜಿಡ್ಗಾದಲ್ಲಿದ್ದಾಗ ಮಠದಾಗ ತಿರುಗಾಡ್ಕೊತ ಹೋದೆ. ಜಿಡ್ಗಾ ಮಠದ ಮಗ್ಲಾಗ ಒಂದು ಸ್ಮಶಾನ ಐತಿ. ಅವತ್ತಿನ ದಿನ ಎಲ್ಲ ಕಡೆ ಅಡ್ಯಾಡ್ಕೊಂತು ಎಲ್ಲ ಭಕ್ತರು ನನ್ನ ಜೊತೆ ಬಂದರು, ನಮ್ಮ ಜೊತೆಗಿರೋರು ಎಲ್ಲರೂ ಬಂದರು. ಅಷ್ಟು ಜನ ಬಂದು ಅವತ್ತಿನ ದಿನ ಸಂಕ್ರಮಣ ನಾನು ಎಲ್ಲಿ ಆಚರಣೆ ಮಾಡೀನಿ ಅಂದರೆ ಜಿಡ್ಗಾ ಮಠದ ಸ್ಮಶಾನದಾಗ ಎಲ್ಲ ಭಕ್ತರಿಗೆ ತೊಗೊಂಡು ಅಲ್ಲೇ ಚಹಾ ತರಿಸಿ ಉಪ್ಪಿಟ್ಟು ತಿನ್ನಿಸಿ ಸಂಕ್ರಮಣ ಆಚರಣೆ ಮಾಡಿದೆ. ಎಲ್ಲರಂದರು ಹಬ್ಬದಂಥ ಹಬ್ಬ ನೀವು ಎಲ್ಲಿ ಮಠದಾಗ ಆಶೀರ್ವಾದ ಮಾಡ್ತೀರಿ ಅಂತಂದರೆ ಸ್ಮಶಾನದಾಗ ತಂದು ಆಶೀರ್ವಾದ ಮಾಡಿರಲ್ಲ ಅಂತ. ನಾಂದೆ ಇವತ್ತು ಯಾರ್ಯಾರು ಸ್ಮಶಾನದಾಗ ಬಂದು ಏನು ಹಬ್ಬ ಆಚರಣೆ ಮಾಡ್ಕೊಂಡು ಹೋಗಿದ್ರಿ, ನಿಮ್ಮೆಲ್ಲರ ಸಾವು ಭಾಳ ದೂರ ಹೋಗ್ತೈತಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ. ಯಾಕಂದರೆ ಮುಗುಳುಕೋಡು ಮಠ ಕಟ್ಟಿದ್ದು ಸ್ಮಶಾನದಾಗ, ಜಿಡ್ಗಾ ಮಠ ಕಟ್ಟಿದ್ದು ಸ್ಮಶಾನದಾಗ. ಈ ಸ್ಮಶಾನ ಅನ್ನುವಂಥ ಅಪವಿತ್ರವಾಗಿರುವಂಥ ಭೂಮಿ ಯಲ್ಲಾಲಿಂಗ ಪ್ರಭುಗಳಿಂದ ಮುಗುಳುಕೋಡು ಮಠ, ಸಿದ್ದರಾಮ ಶಿವಯೋಗಿಗಳಿಂದ ಜಿಡ್ಗಾ ಮಠ, ಇವೆರಡು ಸ್ಮಶಾನ ಭೂಮಿಯನ್ನು ಹೋಗಿ ಕೈಲಾಸ ಭೂಮಿ ಆಗಬೇಕು. ಆದರೆ ಆ ಪಾದದಲ್ಲಿ ಎಂಥ ತಾಕತ್ತಿದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ನಾನು ಶಾಸ್ತ್ರಿಗಳ ಪ್ರತಿ ಸಲ ಒಂದು ಮಾತನ್ನು ಹೇಳ್ತಿದ್ದೆ, ಮುಗುಳುಕೋಡು ಮಠಕ್ಕೆ ಮುಂಚೆ, ಮಠ ಆಗೋದಕ್ಕಿಂತ ಮುಂಚೆ ಈ ಮಣ್ಣಿನ ಒಳಗಡೆ ಜನ ಬಂದು ಹೋದರೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಯಾಕಂದರೆ ಸ್ಮಶಾನ ಭೂಮಿ ಆಗಿತ್ತು. ಸ್ಮಶಾನ ಭೂಮಿಗೆ ಇವತ್ತಿಗೂ ನಾವು ಯಾರಾದರೂ ಹೋದರೆ ಮನೆಗೆ ಬಂದು ಸ್ನಾನ ಮಾಡುವಂಥ ಪದ್ಧತಿ. ಈ ಭೂಮಿಗೆ ಮಠ ಆಗೋದಕ್ಕಿಂತ ಮುಂಚೆ ಇಲ್ಲಿ ಯಾರಾದರೂ ಬಂದರೆ ಇಲ್ಲಿ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಆದರೆ ಯಲ್ಲಾಲಿಂಗಪ್ಪನ ಪಾದ ಸ್ಪರ್ಶದಿಂದ ಈಗ ಹೇಗಾಗಿದೆ ಅಂದರೆ ಮನೆಯೊಳಗಡೆ ಸ್ನಾನ ಮಾಡಿ ಈ ಜಾಗಕ್ಕೆ ಬರುವಂಗಾಗಿದೆ. ಇದು ಮಹಾತ್ಮರ ಪಾದದ ತಪಸ್ಸಿನ
ಪುಣ್ಯ ಭೂಮಿ, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ. ಯಲಾಲಿಂಗಪ್ಪನ ಪಾದ ಇಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಏನಿದೆ ಅದು ಕೈಲಾಸ ಆಗಿರುವಂಥ ಈ ಮುಗುಳು ಕೂಡ ಇವತ್ತು ಹೇಗಾಗಿದೆ ಅಂದರೆ, ಬಹುಶಃ ಜಗತ್ತಿನ ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ಹೋದರೆ ತೀರ್ಥಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಎಷ್ಟೋ ಹೊಳೆಗಳೊಳಗಡೆ ಮುಳುಗಿ ಎದ್ದು ಬಂದರೂ ಕೂಡ ಪಾಪ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಮುಗುಳುಕೋಡ ಮಹಾಮಠದ ಈ ಅಂಗಳಕ್ಕೆ ಒಂದು ಸಲ ಬಂದರೆ ಸಾಕು, ಜನ್ಮದ ಪಾಪ ನಿವಾರಣೆ ಆಗ್ತದೆ. ಅಂಥ ದೊಡ್ಡ ತಾಕತ್ತಿನ ಪುಣ್ಯ ಭೂಮಿ ಇದು. ಯಲಾಲಿಂಗಪ್ಪವರು ಕಪ್ನಿಯನ್ನು ಹಾಕ್ಕೊಂಡು ಈ ಮಠ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟರು ಅಂತಂದರೆ, ಇಲ್ಲೊಂದು ಕೊಂಪಿ ಹಾಕಿ ಗುಂಪ ಹಾಕಿ ಅವ್ರು ವಾಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಸಾಧು ಬಂದು ಇಲ್ಲಿ ಮಠ ಮಾಡ್ತಾನಂತ ಇವನಿಗೆ ಓಡಿಸ್ಬೇಕು ಅಂತ ತಿಳ್ಕೊಂಡು ಆಗಿನ ಕಾಲದ ಜನ ಕೊಂಪಿಗೆ ಬೆಂಕಿ ಹಚ್ಚೋದು. ಅವರು ಹಾಕ್ಕೊಳ್ಳುವಂಥ ಕಪ್ನಿ ಅದು ತೊಳೆದು ಬಿಸಿಲಿಗೆ ಒಣಗ್ಲಿಕ್ಕೆ ಹಾಕಿದ್ರೆ ಆ ಬಟ್ಟೆಗೆ ಬೆಂಕಿ ಹಚ್ಚೋದು. ಆ ಸಾಧುವಿಗೆ ಬಟ್ಟೆ ಇಲ್ಲದೆ ಇದ್ದರೆ ಈ ಊರು ಬಿಟ್ಟು ಹೋಗ್ತಾನೆ ಅನ್ನುವಂಥ ಮನೋಸ್ಥಿತಿ ಇರ್ತಕ್ಕಂಥ ಅನೇಕ ದುಷ್ಟರು ಅನೇಕ ರೀತಿಯಿಂದ ಇಲ್ಲಿ ಕಾಡಾಟ ಮಾಡಿದ್ರು ಕೂಡ ಯಲಾಲಿಂಗಪ್ಪವರು ಒಂದೇ ಒಂದು ಗುರುವಾಣಿ, ದ್ಯಾಮವ್ವ ತಾಯಿ ತೋರಿಸಿರುವಂಥ ಈ ಸ್ಥಾನ ಜೀವ ಹೋದರೂ ಕೂಡ ನನ್ನ ಗುರುವಾಣಿ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಮುಗುಳುಕೋಡು ಮಠ ಇಲ್ಲಿ ಸ್ಥಾಪನೆ ಮಾಡಿದ್ರು. ಬರೀ ಅರಬಿ ಸುಟ್ರೆ ಏನಾಯ್ತು, ಕೊಂಪಿ ಸುಟ್ರೆ ಏನಾಯ್ತು, ಈ ಶರೀರ ಇರೋವರೆಗೂ ಕೂಡ ಗುರುವಾಣಿ ಪಾಲಿಸಬೇಕು ಅನ್ನುವಂಥ ಭಾವನೆಯಿಂದ ಮುಗುಳುಕೋಡು ಮಠ ಇಲ್ಲಿ ಸ್ಥಾಪನೆ ಮಾಡಿದ್ರು. ಸಾಧುರು ಅನ್ನುವಂಥ ಪದಕ್ಕೆ ಸಂಪೂರ್ಣವಾಗಿ ಅರ್ಥ ಕೊಟ್ಟಿರುವಂಥ ಏಕೈಕ್ಯ ಮಹಾನ್ ಪುರುಷರು ಯಾರಾದರೂ ಇದ್ದರೆ ಅದು ಸಾಧು ಕುಲ ಚಕ್ರವರ್ತಿ ಯಲ್ಲಾಲಿಂಗ ಪ್ರಭುಗಳನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಶಿವಯೋಗಿ ಅನ್ನುವಂಥ ಪದಕ್ಕೆ ಸಂಪೂರ್ಣವಾಗಿ ಅರ್ಥ ಕೊಟ್ಟಂಥವರು ಸಿದ್ಧರಾಮ ಶಿವಯೋಗಿಗಳು. ಅದಕ್ಕೆ ನಾನು ನಿನ್ನೆ ಹೇಳಿದೆ, ನನ್ನ ಗುರುಗಳು ನನಗೆ ಎಂಥ ವೈಭವವನ್ನು ಕೊಟ್ಟು ಹೋದರು ಅಂತಂದರೆ ಅಶೋಕ್, ನಿನ್ನೆ ನಾನು ರಾತ್ರಿ ಮಾತನಾಡುವಂಥ ಸಂದರ್ಭದಲ್ಲೇ ಹೇಳಿದೆ, ಯಲಾಲಿಂಗ ಪ್ರಭುಗಳು ಅಂತಂದರೆ ಸಾಧುಕುಲ ಚಕ್ರವರ್ತಿ, ಆಮೇಲೆ ಸಿದ್ಧರಾಮ ಶಿವಯೋಗಿಗಳು ಯೋಗಿಕುಲ ಚಕ್ರವರ್ತಿ. ಅವರಿಬ್ಬರು ತಪಸ್ಸಿನ ಫಲದಿಂದ ಅವರು ನನ್ನ ಜೊತೆಗಿದ್ದವ್ರು ನನಗಂದರು, ಅವರು ಸಾಧುಕುಲ ಚಕ್ರವರ್ತಿ, ಅವರು ಯೋಗಿಕುಲ ಚಕ್ರವರ್ತಿ, ಹಾಗಾದರೆ ನೀವ್ಯಾರು ಅಂತ ನನಗೆ ಕೇಳಿದ್ರು. ನಾನು ಹೇಳಿದೆ, ನಾನು ರಾಜಕುಲ ಚಕ್ರವರ್ತಿ ಅಂತ ಹೇಳಿದೆ. ಯಾಕಂದರೆ ಅವರೆಲ್ಲ ಗಳಿಸಿಟ್ಟಿದ್ರು. ಯಲ್ಲಾಲಿಂಗಪ್ಪವರು ಗಳಿಸಿಟ್ಟಿದ್ದು, ಸಿದ್ಧರಾಮ ಶಿವಗಳು ಗಳಿಸಿಟ್ಟಿದ್ದು, ಮುಂದೆ ಬಂದಿರುವಂಥ ನನ್ನ ಮಗ, ನನ್ನ ಶಿಷ್ಯ ಈ ಪೀಠದ ಮೇಲೆ ಯಾವುದೇ ಕಷ್ಟಪಡೋದು ಬೇಡ, ನಾವು ಮಾಡಿರ್ತಕ್ಕಂಥದ್ರಲ್ಲಿ ರಾಜ್ಯ ವೈಭವದಿಂದ ಮೆರೀಲಿ ಅಂತ ತಿಳ್ಕೊಂಡು ನನಗೆ ಅಪ್ಪ ಆ ವೈಭವವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅಂಥ ಗುರು ಪರಂಪರೆಯ ಗುರುಗಳು ಇವತ್ತು ನಮ್ಮ ಜೀವನದಲ್ಲಿ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಅಂಥ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇವತ್ತು ಮುಗುಳುಕೋಡದ ಈ ಪುಣ್ಯ ಭೂಮಿಯಲ್ಲಿ ಸಂಕ್ರಮಣವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಜೇವರ್ಗಿ ತಾಲೂಕಿನ ಒಳಗಡೆ ಕಟ್ಟಿ ಸಂಗಾವಿ ಅನ್ನುವಂಥ ಒಂದು ಗ್ರಾಮ ಬರ್ತದೆ. ಗುರುಗಳು ಇದ್ದಾಗನೇ ಆ ಮಠ, ಯಲ್ಲಾಲಿಂಗ ಪ್ರಭುಗಳು ಇದ್ದಾಗನೇ ಆ ಮಠ ಸ್ಥಾಪನೆ ಮಾಡಿರುವಂಥದ್ದು. ಯಲ್ಲಾಲಿಂಗಪ್ಪವರು ಪ್ರತಿ ವರ್ಷ ಸಂಕ್ರಮಣದ ದಿನ ಕಟ್ಟಿ ಸಂಗೈಯಲ್ಲಿ ಇರ್ತಿದ್ರು. ಅಲ್ಲಿ ಭೀಮಾ ಹೊಳೆ ಐತಿ, ಹೊಳೆ ಮಗ್ಲಾಗೆ ನಮ್ಮ ಮಠ ಐತಿ. ಸುಮಾರು 14-16 ಎಕರೆ ಜಮೀನು ಇರುವಂಥ ಒಂದು ಮಠ. ಅಲ್ಲಿ ಪ್ರತಿ ವರ್ಷ ಅವ್ರು ಹೋಗಿ ಜಾತ್ರೆಯನ್ನು ಮಾಡ್ತಿದ್ರು. ಹೇಗೆ ಜಾತ್ರೆ ಮಾಡ್ತಿದ್ರು ಅಂದರೆ, ಒಂದು ಸಣ್ಣ ಹಂದ್ರ ಹಾಕಿರ್ತಿದ್ರು. ಅವಾಗಿನ ಕಾಲಕ್ಕೆ ಈ ಅರ್ಬಿ ಇರಲಿಲ್ಲ. ಈ ಜೋಳದ ಕಣಕಿ ಹಾಕಿ ಹಂದ್ರ ಹಾಕಿ ಒಂದು ಗುರುಗಳಿಗೆ ಸ್ಟೇಜ್ ಮಾಡಿ ಜಾತ್ರೆ ಮಾಡ್ತಿದ್ರು. ಅಂಥ ವ್ಯವಸ್ಥೆ ಒಳಗಡೆ ಜಾತ್ರೆ ಪ್ರಾರಂಭ ಆಯ್ತು. ಅವರು ಎಲ್ಲ ಜನ, ಸುತ್ತಮುತ್ತಿನ ಜನ ಬರೋರು, ಯಲ್ಲಾಲಿಂಗಪ್ಪವ್ರು ಬಂದಾರ ಅಂದ ಕೂಡಲೇ ದರ್ಶನ ಮಾಡೋರು, ಸಾಯಂಕಾಲ ತನ ಅಲ್ಲಿರೋರು, ಪ್ರಸಾದ ಮಾಡೋರು ಎಲ್ಲ ನಡೀತು. ಅವಾಗ ಯಲ್ಲಾಲಿಂಗಪ್ಪವರು ಆ ಮಠದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಕರೆದು ಒಂದು ವಾಣಿ ಮಾಡಿದ್ರಂತ. ಏನು ಅಂದರೆ, ಇವತ್ತು ಹಂದ್ರ ಹಾಕಿ ಜಾತ್ರೆ ಮಾಡುವಂಥ ವ್ಯವಸ್ಥೆ ಒಳಗಡೆ ನಿಮ್ಮ ಮಠ ಐತಿ, ಭಾಳ ಸಣ್ಣ ಪ್ರಮಾಣದಲ್ಲಿ ಈ ಜಾತ್ರೆ ಪ್ರಾರಂಭ ಆಗೈತಿ.
ಮುಂದೊಂದು ದಿನ ಈ ಮಠದ ಜಾತ್ರೆ ಹೆಂಗೆ ಆಗ್ತದೆ ಅಂದರೆ 2ನೇ ಪಂಡ್ರಾಪುರ ಜಾತ್ರೆ ಆದಂಗೆ ಆಗ್ತೈತಿ ಅಂತ ಹೇಳಿದ್ರು. 2ನೇ ಪಂಡ್ರಾಪುರ ಜಾತ್ರೆ ಆಗ್ತೈತಿ ಅಂತ ವಾಣಿ ಮಾಡಿದ್ರು. ಇವತ್ತಿನ ದಿವಸ ಅಕ್ಷರಶಃ ಶಾಸ್ತ್ರಿಗಳಿಗೆ ಗೊತ್ತಿರಬೇಕು, ಕಟ್ಟಿ ಸಂಗಾಯಿ ಜಾತ್ರೆ ನೋಡಿದ್ರೆ 1 ಕಿಲೋಮೀಟ್ರ್ ದಾಟಿ ಹೋಗಬೇಕಾದ್ರೆ 1-2 ತಾಸು ಸಮಯ ಬೇಕು. ದನಗಳ ಜಾತ್ರೆ ಆಗ್ತದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಆದರೆ ಯಲ್ಲಾಲಿಂಗಪ್ಪ ಅವ್ರು ಅವಾಗೇ ಹೇಳಿದ್ರಂತ, ನೋಡು ಪಂಡ್ರಾಪುರದಂಗೆ ಜಾತ್ರೆ ಆದರೂ ಕೂಡ ನಿಮ್ಮ ಮಠದ ದಾಸೋಹ ಪ್ರಸಾದ ಖರ್ಚಾಗೋದು ಬರೀ 1 ಕ್ವಿಂಟಲ್ ಅಂತ ಹೇಳಿದ್ರು. ಬರೀ 1 ಕ್ವಿಂಟಲ್ ಖರ್ಚಾಗ್ತದೆ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ, ನೀವು ಯಾರೂ ಎದೆ ಹೊಡಿಬೇಡ್ರಿ ಅಂತ ಹೇಳಿದರು. ಇವತ್ತಿಗೂ ಕೂಡ 1 ಕ್ವಿಂಟಲ್ಗಿಂತ ಹೆಚ್ಚಿಗೆ ಖರ್ಚೇ ಆಗೋದಿಲ್ಲ, ಲಕ್ಷ ಗಂಟಲೆ ಜನ ಇರ್ತಾರೆ. ಕಾರಣ ಏನಂದರೆ ಮನೆಯಿಂದ ಬುತ್ತಿ ತರ್ತಾರೆ, ಹೊಳೆಯಾಗ ಸ್ನಾನ ಮಾಡ್ತಾರೆ, ಆ ಬುತ್ತಿ ಬೀಸ್ತಾರೆ, ಅವ್ರದವ್ರು ಊಟ ಮಾಡಿ ದರ್ಶನ ಮಾಡಿ ಅವ್ರವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಊಟ ಮಾಡೋರು ಯಾರು ಅಂತಂದರೆ ಈ ದನಗಳು ತಂದು ವ್ಯಾಪಾರ ಏನು ಮಾರಾಟ ಮಾಡೋಕ್ಕೆ ಬಂದಿರ್ತಾರೆ, ಆ ಮಾರಾಟ ಮಾಡಿದವ್ರು 4 ದಿನ ಮನೆ ಬಿಟ್ಟು ಏನು ಬಂದಿರ್ತಾರಲ್ಲ ಅವ್ರು ಮಾತ್ರ ಬಂದು ಅಲ್ಲಿ ಪ್ರಸಾದ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಮಾತ್ರ 1 ಕ್ವಿಂಟಲ್ ಸಜ್ಜಕ್ಕೆ ಅನ್ನ ಖಾಲಿ ಆಗ್ತೈತಿ ವಿನಃ ಬಂದಂಥವ್ರು ಯಾರೂ ಕೂಡ ಮಠದಾಗಿರುವಂಥ ಪ್ರಸಾದ ತೊಗೊಳ್ಳೋದಿಲ್ಲ. ಅವರು ಮನೆಯಿಂದ ತಂದಿರುವಂಥ ಆ ಊಟ ಮಠದಾಗ ಬಂದು ಸ್ನಾನ ಮಾಡಿ ಮಠದ ಪ್ರಸಾದ ಅಂತ ತಿಳ್ಕೊಂಡೇ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗುವಂಥ ಶ್ರೇಷ್ಠ ಪರಂಪರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಗುರುಗಳ ವಾಣಿ ಹೆಂಗೈತಿ, ಆ ಜನಜಾತ್ರೆ ನೋಡಿದ್ರೆ ಎಲ್ಲರಿಗೂ ಅನಿಸ್ತದೆ 100 ಕ್ವಿಂಟಲ್ ಖಾಲಿ ಆಗ್ತದೆ ಅನ್ನುವಂಥ ಭಾವನೆ ಎಲ್ಲರಿಗೂ ಬರ್ತದೆ. ಆದರೆ ಗುರುಗಳ ವಾಣಿ ಏನಿತ್ತು 1 ಕ್ವಿಂಟಲ್ಗಿಂತ ಹೆಚ್ಚಿಗೆ ಹೋಗೋದಿಲ್ಲ. ಅಷ್ಟು ಜನ ಬಂದ್ರೂ 1 ಕ್ವಿಂಟಲ್ಗಿಂತ ಹೆಚ್ಚಿಗೆ ಹೋಗೋದಿಲ್ಲ ಅಂತಂದರೆ ಇದು ಆ ಗುರುವಾಣಿಯಲ್ಲಿ ಇರ್ತಕ್ಕಂಥ ಎಂಥ ದೊಡ್ಡ ಶಕ್ತಿ ಇರಬೇಕು ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಂಥ ಗುರು ಪರಂಪರೆಯ ಗುರುಗಳು ಯಲ್ಲಾಲಿಂಗಪ್ಪ ಅವ್ರದ್ದಾಗಿರ್ಬೋದು, ಸಿದ್ದರಾಮ ಶಿವಗಳದ್ದಾಗಿರ್ಬೋದು, ಎಷ್ಟು ಹೇಳಿದ್ರೂ ಕೂಡ ಮಾತನಾಡುವಂಥ ಪದಗಳು ಭಾಳ ಸಣ್ಣ ಆಗ್ತವೆ, ಅವರು ಮಾಡಿರುವಂಥ ಕಾರ್ಯ ಭಾಳ ದೊಡ್ಡ ಆಗ್ತವೆ. ಹೀಗಾಗಿ ಸಿಕ್ಕಿರುವಂಥ ಒಂದಿಷ್ಟು ಅವಕಾಶದಲ್ಲಿ 4 ಮಾತುಗಳು, 4 ಅವರ ಗುಣಗಾನವನ್ನು ಮಾಡುವಂಥ ಪವಾಡಗಳನ್ನು ಹೇಳ್ತಕ್ಕಂಥದ್ದೇ ಇದೇ ಒಂದು ಜೀವನದ ಸೌಭಾಗ್ಯದ ಸಮಯ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಮುಗುಳ್ಕೋಡು ಮಹಾಮಠದ ಭಕ್ತರು ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಎಷ್ಟು ಚಂದ ಬರ್ತೀರಿ ಅಂತಂದರೆ, ಭಾರತದ ಸಂಸ್ಕೃತಿಯಲ್ಲಿ ಇವತ್ತು ಈ ವಿಜ್ಞಾನದ ಯುಗದಲ್ಲಿ ಭಕ್ತಿ ಅನ್ನೋದು ನಶಿಸಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಭಾರತದ ಒಂದು ಇತಿಹಾಸದಲ್ಲಿ ಇವತ್ತು ಭಕ್ತಿ, ಶ್ರದ್ಧೆ, ದೇವರ ಮೇಲೆ ನಂಬಿಕೆ, ವಿಶ್ವಾಸ ಉಳಿದಿರ್ತಕ್ಕಂಥದ್ದು ಯಾರಲ್ಲಿ ಆದರೂ ಇದ್ದರೆ ಈ ಭಾರತ ದೇಶದ ಎಲ್ಲ ತಾಯಂದಿರ ಬಳಿ ಉಳಿದಿದೆ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಕಾರಣ ಏನು ಅಂದರೆ ಎಲ್ಲ ತಾಯಿಯಂದಿರು ಎಷ್ಟೇ ಕೆಲಸ ಮುಂಜಾನೆಯಿಂದ ಹೊಲದಾಗ ಮನೆಯಾಗ ಅಡುಗೆ ಮಾಡಿ ದನಗಳಿಗೆ ಹಾಲು ಹಿಂಡಿ ಮಾರಾಟ ಮಾಡಿ ಮತ್ತು ತಯಾರಾಗಿ ಮಠದ ಕಡೆ ಹೊಂಟ್ರು ಅಂತಂದರೆ ಅದನ್ನು ನೋಡೋಕ್ಕೆ ಒಂದು ಹಬ್ಬ. ಇವು ದುಡಿಯೋ ಹೊತ್ತು ಮುಳುಗತನ ಹಾಗೆ ದುಡಿಯೋದು, ಮಾರಿ ಗಂಟು ಹಾಕೋದು, ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗೋದು. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಒಂದು ಇಟ್ಟು ಅವ್ರು ಇವ್ರು ಕೂಡ ಹಂಗೆ ಹಿಂಗೆ ಎಲ್ದು ಸುದ್ದಿ, ಊರು ಸುದ್ದಿ, ದೇಶದ ಸುದ್ದಿ, ಬೇಡಾದವ್ರ ಸುದ್ದಿ ಎಲ್ಲ ಮಾತಾಡಿ ಒಂದಿಟ್ಟು ಹೊಡೆದು ಅಳಗ್ಯಾಡ್ಕೊತ ಮನೆಗೆ ಹೋದರು ಅಂದರೆ ಅವತ್ತಿನ ದಿನ ಪೂರ್ಣ ಅವ್ರದ್ದು. ನಿಮ್ಮದು ಹೆಂಗೆ ಮುಗುಳ್ಕೊಂಡು ಮಠಕ್ಕೆ ಬಂದು ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡೋದು ಮಾಡಿ ಮಠಕ್ಕೆ ಬಂದು ಯಲ್ಲಾಲಿಂಗಪ್ಪನ ಪುರಾಣ ಕೇಳಿ ಮನೆಗೆ ಹೋದ್ರಿ ಅಂತಂದರೆ ಅವಾಗ ನಿಮ್ಮ ದಿನ ಪೂರ್ಣ ಆಗ್ತದೆ. ಅವ್ರಿಗೆ ನಿಮ್ಗೆ ಇರೋ ವ್ಯತ್ಯಾಸ ಅಷ್ಟೇ. ಆದರೆ ಇವತ್ತು ಉಳಿದಿರುವಂಥ ಭಕ್ತಿ, ಶ್ರದ್ಧೆ ತಾಯಿಯಂದಿರ ಬಳಿ ಇರೋದರಿಂದ ಎಲ್ಲ ಅವಕಾಶನೂ ನಿಮಗೆ ಅದಾವೆ. ನಿಮ್ಮ ಭಾವನೆ ಹೆಂಗೈತಿ, ನಿಮ್ಮ ಕೃತಿ ಹೆಂಗೈತಿ, ನೀವು ಮಾಡುವಂಥ ಕಾರ್ಯ ಹೆಂಗೈತಿ, ದೇವರು ಕೂಡ ಹಾಗೆ ನಿಮಗೆ ಹೊರ ಕೊಟ್ಟಿದ್ದಾನೆ. ಬಹುಶಃ ಎಷ್ಟೇ ಹಬ್ಬಗಳು ಬಂದ್ರೂ ಎಲ್ಲ ಹಬ್ಬ ಯಾರಿಗದಾವ? ಎಲ್ಲ ನಿಮಗೆ.